Second semester paper, Social Work Research and Statistics, Unit 2, topic Research Design. ಸಂಶೋಧನಾ ವಿನ್ಯಾಸ ಅಂದ್ರೆ ಏನು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. It is blueprint for designing research study. ಅಂದ್ರೆ ಈಗ ಹೇಗೆ ಒಂದು ಮನೆ ಕಟ್ಟುವಾಗ ಒಂದು ಬ್ಲೂ ಪ್ರಿಂಟ್ ಪ್ಲಾನ್ ಅಂತ ಮಾಡ್ತೀವೋ, ಬಿಲ್ಡಿಂಗ್ ಪ್ಲಾನ್ ಅಂತ ಮಾಡ್ತೀವೋ, ಅದೇ ತರ ಸಂಶೋಧನಾ ಅಧ್ಯಯನ ಕೈಗೊಳ್ಳುವಾಗ ನಾವು ತಯಾರಿಸಿಕೊಳ್ಳುವಂತ ಒಂದು ನೀಲಿ ನಕ್ಷೆ, ಅದನ್ನ ನಾವು ಸಂಶೋಧನಾ ವಿನ್ಯಾಸ. ರಿಸರ್ಚ್ ಡಿಸೈನ್ ಇಸ್ ಎ ಬ್ಲೂ ಪ್ರಿಂಟ್ that how we should carry out a research study. That is called research design. It is decision regarding what, where, when, how, much, by what means concerning and inquiry or a research study. ಅಂದ್ರೆ ಒಂದು ಸಂಶೋಧನಾ ಅಧ್ಯಯನವು ಹೇಗೆ, ಯಾವ ಮಾರ್ಗದಲ್ಲಿ, ಎಲ್ಲಿ, ಹೇಗೆ ಮತ್ತೆ ಯಾವ ಯಾವ ತಂತ್ರಗಳನ್ನು ಬಳಸಿಕೊಂಡು ಅಧ್ಯಯನವನ್ನು ಮಾಡುತ್ತೇವೆ ಎಂಬುದರ ಬಗೆಗಿನ ನಿರ್ಧಾರವೇ ಸಂಶೋಧನಾ ವಿನ್ಯಾಸ. ಅಂದ್ರೆ ನಾವು ಸ್ಟಡಿ ಯಾವುದ್ರ ಬಗ್ಗೆ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡೋದೇ ಸಂಶೋಧನಾ ವಿನ್ಯಾಸ. ವಿ ಆರ್ ಗೋಯಿಂಗ್ ಟು ಡಿಸೈಡ್ ದಟ್ ವೇರ್ ವಿ ವಿಲ್ ಕಂಡಕ್ಟ್ ಸ್ಟಡಿ. ಯಾವ ಊರಲ್ಲಿ ಮಾಡ್ತೀವಿ, ಎಷ್ಟು ಜನನ ಸೇರಿಸಿ ಅಧ್ಯಯನ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಯಾವ ರೀತಿ ಡೇಟಾ ಕಲೆಕ್ಟ್ ಮಾಡ್ತೀವಿ, ಇದೆಲ್ಲದನ್ನು ಹೇಳೋದೇ ರಿಸರ್ಚ್ ಡಿಸೈನ್. A research design is the arrangement of condition for collection and analysis of data in a manner that aims to combine relevance to the research purpose with economy in procedure. ಸಂಶೋಧನೆಯ ಉದ್ದೇಶಕ್ಕೆ ಅನುಗುಣವಾಗಿ ಆರ್ಥಿಕ ವಿಧಾನಗಳ ಒಳಗೆ ಯಾವ ರೀತಿಯ ದತ್ತಾಂಶವನ್ನು ಸಂಗ್ರಹಿಸುತ್ತೇವೆ ಮತ್ತು ವಿಶ್ಲೇಷಿಸುತ್ತೇವೆ ಎಂಬುದನ್ನು ಒಳಗೊಂಡಿದೆ. ಅದನ್ನೇ ಸಂಶೋಧನಾ ವಿನ್ಯಾಸ ಎನ್ನುತ್ತೇವೆ. ಅಂದ್ರೆ ನಾವು ದತ್ತಾಂಶ ಯಾವ ರೀತಿ ಸಂಶೋಧನೆಯ ಉದ್ದೇಶದಿಂದ, ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವ ಉದ್ದೇಶದಿಂದ ಯಾವ ರೀತಿ ನಾವು ಸಂಶೋಧನೆ ಅದಕ್ಕೆ ಬೇಕಾದಂತ ದತ್ತಾಂಶವನ್ನ ಸಂಗ್ರಹಿಸ್ತೀವಿ, ಅಂದ್ರೆ ಎಷ್ಟು ಜನರಿಂದ ಏನೇನ್ ಮಾಹಿತಿ ತಗೋತೀವಿ, ಆ ಮಾಹಿತಿ ತಗೊಂಡಾದ್ಮೇಲೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ, ಇವುಗಳನ್ನೆಲ್ಲ ನಾವು ಚರ್ಚೆ ಮಾಡೋದೇ ಸಂಶೋಧನಾ ವಿನ್ಯಾಸ ಅಂತ ಹೇಳ್ತೀವಿ. Next, research design is a conceptual structure within which research is conducted. ಸಂಶೋಧನೆಯನ್ನು ಯಾವ ರೀತಿಯಲ್ಲಿ ಕೈಗೊಳ್ಳುತ್ತೇವೆ ಎಂಬುದರ ರಚನೆಯೇ ಸಂಶೋಧನಾ ವಿನ್ಯಾಸ ಎನ್ನುತ್ತೇವೆ. ಅಂದ್ರೆ ಸಂಶೋಧನೆಯನ್ನ ನಾವು ಯಾವ ರೀತಿ ರಚನಾತ್ಮಕವಾಗಿ, ವ್ಯವಸ್ಥಿತವಾಗಿ, ಯಾವ್ದಾದ್ಮೇಲೆ ಯಾವುದು ಅಂತ ಹಲವಾರು ಹಂತಗಳ ಮೂಲಕ ಅಥವಾ ಪ್ರಕ್ರಿಯೆಯ ಮೂಲಕ ಮಾಡ್ತೀವಿ ಅಂತ ಮುಂಚೆನೆ ಒಂದು ಪ್ಲಾನ್ ತರ ಮಾಡ್ತೀವೋ ಅದನ್ನ ನಾವು ರಿಸರ್ಚ್ ಡಿಸೈನ್, ಸಂಶೋಧನಾ ವಿನ್ಯಾಸ ಅಂತ ಕರಿತೀವಿ.
It constitutes the blueprint for the collection, measurement, and analysis of data. ದತ್ತಾಂಶವನ್ನು ಸಂಗ್ರಹಿಸುವ, ಅಳೆಯುವ ಮತ್ತು ವಿಶ್ಲೇಷಿಸುವ ನೀಲನಕ್ಷೆಯನ್ನು ಒಳಗೊಂಡಂತೆ ಸಂಶೋಧನಾ ವಿನ್ಯಾಸ. ನೀಲನಕ್ಷೆಯನ್ನು ಒಳಗೊಂಡಿರುವುದೇ ಸಂಶೋಧನಾ ವಿನ್ಯಾಸ. ಅಂದ್ರೆ ಆಗ್ಲೇ ಹೇಳ್ದಂಗೆ ದತ್ತಾಂಶವನ್ನ ಯಾವ ರೀತಿ ಸಂಗ್ರಹಿಸ್ತೀವಿ, ಸಂಗ್ರಹಿಸಿರೋದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ, ಅಥವಾ ಹೇಗೆ ನಾವು ಅದನ್ನ ಅಳಿತೀವಿ, ಸರಿ ತಪ್ಪು ಅಥವಾ ಏನ್ ಸರಿ ಇಲ್ಲ, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಒಂದಷ್ಟು ಸ್ಕೇಲ್ಗಳ ಮೂಲಕ, ಆ ಸ್ಕೇಲ್ಗಳ ಮೂಲಕ ಅದೆಲ್ಲ ಬರುತ್ತೆ ನಿಮ್ಗೆ ನೆಕ್ಸ್ಟ್. ಸೊ ಅದನ್ನ ನಾವು ಒಂದು ಬ್ಲೂ ಪ್ರಿಂಟ್ ತರ, ಇಡೀ ರಿಸರ್ಚ್ ಒಂದು ಪ್ಲಾನ್ ತರ ನಾವು ಮಾಡ್ತೀವಲ್ಲ, ಅದನ್ನೇ ರಿಸರ್ಚ್ ಡಿಸೈನ್ ಅಂತ ಕರಿತೀವಿ. Research design includes an outline of what the researcher will do from writing the hypothesis and its operational implications to the final analysis of data. ದತ್ತಾಂಶವನ್ನು ವಿಶ್ಲೇಷಿಸಲು ಅಂತಿಮವಾಗಿ ಸಂಗ್ರಹಿಸುವ, ವಿಶ್ಲೇಷಿಸುವ ಮತ್ತು ಸೂಕ್ತ ಪ್ರಾಕಲ್ಪನೆಯನ್ನು ರಚಿಸಿಕೊಳ್ಳುವ ಒಂದು ವಿಧಿವಿಧಾನವನ್ನೇ ಸಂಶೋಧನಾ ವಿನ್ಯಾಸ ಎಂದು ಕರೆಯುತ್ತೇವೆ. ಸೊ ಅಂದ್ರೆ ನಾವು ಪರಿಕಲ್ಪನೆ ಅಂದ್ರೆ ಏನು, ಪ್ರಾಕಲ್ಪನೆ ಅಂದ್ರೆ ಅಂತ ಹೇಳಿದೀವಿ. ಹೈಪೋಥೆಸಿಸ್ ಅಂದ್ರೆ ಏನು ಅಂತ, ಇಟ್ ಈಸ್ ಎ ಸೈಂಟಿಫಿಕ್ ಬೇಸ್ಡ್ ಟೆಂಟೇಟಿವ್ ಸ್ಟೇಟ್ಮೆಂಟ್ ಅಂತ. ಅಂದ್ರೆ ಮುಂದೆ ಆಗಬಹುದಾದದ್ದನ್ನ ವೈಜ್ಞಾನಿಕ ವಿಧಾನದ ಆಧಾರದಲ್ಲಿ ನಾವು ಹೇಳಿಕೆಗಳನ್ನ ರೂಪಿಸ್ಕೊಳ್ತೀವಿ. ಆ ರೀತಿ ಹೇಳಿಕೆಗಳಿಂದ ಹಿಡಿದು ದತ್ತಾಂಶ ಯಾವ ರೀತಿ ಸಂಗ್ರಹಿಸ್ತೀವಿ, ಯಾವ ರೀತಿ ವಿಶ್ಲೇಷಿಸ್ತೀವಿ, ಇವೆಲ್ಲವನ್ನು ಒಳಗೊಂಡಂತಹ ಒಂದು ವಿನ್ಯಾಸವನ್ನೇ ನಾವು ಸಂಶೋಧನಾ ವಿನ್ಯಾಸ ಎಂದು ಕರಿತೀವಿ ಅಂತ. ರಿಸರ್ಚ್ ಡಿಸೈನ್ ಇನ್ಕ್ಲೂಡ್ಸ್, ಏನೇನಿರುತ್ತೆ ಈ ಸಂಶೋಧನಾ ವಿನ್ಯಾಸದಲ್ಲಿ, ಏನೇನಿರುತ್ತೆ ಅಂತ. ಮೊದಲನೇದು, ವಾಟ್ ಈಸ್ ದ ಸ್ಟಡಿ ಅಬೌಟ್, ಅಧ್ಯಯನ ಏನನ್ನ ಒಳಗೊಂಡಿದೆ, ಅಂದ್ರೆ ಯಾವ ವಿಷಯನ ಒಳಗೊಂಡಿದೆ ಅಥವಾ ಯಾವ ಸಮಸ್ಯೆನ ಅದು ಪರಿಹರಿಸಕ್ ಹೊರಡ್ತಾ ಇದೆ ಅನ್ನುವಂಥದ್ದು. ಎರಡನೇದು, ಟು ವೈ ಇಸ್ ದ ಸ್ಟಡಿ ಈಸ್ ಬೀಂಗ್ ಮೇಡ್, ಅಧ್ಯಯನವನ್ನ ಏತಕ್ಕಾಗಿ ಕೈಗೊಳ್ಳುತ್ತಾ ಇದೀವಿ, ವೈ, ವಾಟ್ ಈಸ್ ದ ರೀಸನ್, ಕಾರಣಗಳೇನು, ಯಾವ ಕಾರಣಗಳ ಆಧಾರದ ಮೇಲೆ ಅಧ್ಯಯನವನ್ನ ಕೈಗೊಳ್ತಾ ಇದ್ದೀವಿ. 3 ವೇರ್ ವಿಲ್ ಬಿ ದ ಸ್ಟಡಿ ಕ್ಯಾರಿಡ್ ಔಟ್, ಅಂದ್ರೆ ಅಧ್ಯಯನವನ್ನು ಯಾವ ಜಾಗದಲ್ಲಿ, ಯಾವ ಸ್ಥಳದಲ್ಲಿ ಮಾಡ್ತೀವಿ, ಯಾವ ಊರಲ್ಲಿ ಮಾಡ್ತೀವಿ ಅನ್ನೋದನ್ನು ಕೂಡ ಒಳಗೊಂಡಿರುತ್ತೆ. 4 ವಾಟ್ ಟೈಪ್ ಆಫ್ ಡೇಟಾ ಇಸ್ ರಿಕ್ವೈರ್ಡ್, ಯಾವ ರೀತಿಯ ದತ್ತಾಂಶ ಅಗತ್ಯ ಇದೆ, ಅಂದ್ರೆ ನಮ್ಮ ದತ್ತಾಂಶ ಗುಣಾತ್ಮಕವಾಗಬೇಕಾ, ಪರಿಮಾಣಾತ್ಮಕವಾಗಬೇಕಾ, ವಸ್ತುನಿಷ್ಠವಾಗಿರ್ಬೇಕಾ, ವ್ಯಕ್ತಿನಿಷ್ಠವಾಗಿರ್ಬೇಕಾ, ಪ್ರಾಥಮಿಕವಾಗಿರ್ಬೇಕಾ, ಮಾಧ್ಯಮಿಕವಾಗಿರ್ಬೇಕಾ, ಯಾವ ರೀತಿ ಇರಬೇಕು ಅಂತ ನಾವು ತಿಳಿಸ್ಬೇಕು. 5th one, ವೇರ್ ಕ್ಯಾನ್ ದ ರಿಕ್ವೈರ್ಡ್ ಡೇಟಾ ಬಿ ಫೌಂಡ್, ಅಂದ್ರೆ ನಮಗ್ ಬೇಕಾದಂತ ದತ್ತಾಂಶ ಎಲ್ಲಿ ದೊರೆಯುತ್ತದೆ, ಅಂದ್ರೆ ಯಾರಿಂದ ದೊರೆಯುತ್ತದೆ. ಈಗ ನೀವು ಬಡತನ ಅಂತ ಹೋದ್ಮೇಲೆ ಬಡವರಿಂದಾನೇ ತಗೋಬೇಕು. ಸೊ ಬಡವರ ಇಂದ ತಗೊಳ್ಳುವಂತ ದತ್ತಾಂಶ ಅಂತ ನಾವು ತಿಳಿಸ್ಬೇಕು. ಸೊ ಆ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಹೇಳೋದು. ನೆಕ್ಸ್ಟ್ 6th one, ವಾಟ್ ಪೀರಿಯಡ್ ಆಫ್ ಟೈಮ್ ದಟ್ ದ ಸ್ಟಡಿ ವಿಲ್ ಇನ್ಕ್ಲೂಡ್, ಅಂದ್ರೆ ಎಷ್ಟು ಅವಧಿ ಅಥವಾ ಎಷ್ಟು ಸಮಯದ ಅಧ್ಯಯನ ಇದಾಗಿರುತ್ತೆ. 1 ವರ್ಷನ, 3 ತಿಂಗಳ ಅಥವಾ 2 ವರ್ಷನ, 3 ವರ್ಷನ, ಎಷ್ಟು ಟೈಮ್ ಬೇಕಾಗುತ್ತೆ ಈ ಅಧ್ಯಯನಕ್ಕೆ, ಅದನ್ನು ಕೂಡ ಹೇಳುವಂಥದ್ದು. 7th one, ವಾಟ್ ವಿಲ್ ಬಿ ದ ಸ್ಯಾಂಪಲ್ ಡಿಸೈನ್, ಅಂದ್ರೆ ನಾವು ತಗೊಳ್ಳುವಂತ ದತ್ತಾಂಶವನ್ನ ಹೇಗೆ ನಾವು ಪಡ್ಕೊಳ್ತೀವಿ, ಎಷ್ಟು ಜನಸಂಖ್ಯೆಯಿಂದ ಪಡ್ಕೊಳ್ತೀವಿ. ಈಗ 1000 ಜನ ಇದ್ದಾರೆ ಅಂದ್ರೆ 100 ಜನದಿಂದ ತಗೊಳ್ತೀವಲ್ಲ, ಅದನ್ನ ಹೇಗೆ ತಗೊಳ್ತೀವಿ ಅನ್ನೋದು ಸ್ಯಾಂಪಲ್ ಡಿಸೈನ್ ಅಲ್ಲಿ ಬರುತ್ತೆ. 8th one,
what techniques of data collection will be used. ಅಂದ್ರೆ ಯಾವ ತಂತ್ರಗಳ ಮೂಲಕ ಅಥವಾ ಯಾವ ವಿಧಾನಗಳ ಮೂಲಕ ದತ್ತಾಂಶವನ್ನ ಸಂಗ್ರಹಿಸ್ತೀವಿ. ಅದು ಸಂದರ್ಶನದ ಮೂಲಕನ, ಅವಲೋಕನದ ಮೂಲಕನ, ಪ್ರಶ್ನಾವಳಿಗಳ ಮೂಲಕನ, ಅಥವಾ ಸರ್ವೆ ಸಮೀಕ್ಷೆ ಮಾಡೋದ್ರ ಮೂಲಕನ, ಕೇಸ್ ಸ್ಟಡಿ ಮೂಲಕನ. ಸೊ ಇದು ಯಾವ ಮೂಲಕ ಮಾಡ್ತೀವಿ ನಾವು ದತ್ತಾಂಶನ, ಹೇಗೆ ಸಂಗ್ರಹಿಸ್ತೀವಿ ಅಂತ ಕೂಡ ಹೇಳ್ಬೇಕು. 9th one, how will the data will be analyzed? How will the data will be analyzed? ದತ್ತಾಂಶವನ್ನು ಹೇಗೆ ವಿಶ್ಲೇಷಿಸುತ್ತೇವೆ? ದತ್ತಾಂಶವನ್ನು ಹೇಗೆ ವಿಶ್ಲೇಷಿಸುತ್ತೇವೆ ಅಂದ್ರೆ ನಾವು ತಗೊಂಡಾದ್ಮೇಲೆ, ದತ್ತಾಂಶನೆಲ್ಲ ಸಂಗ್ರಹಿಸಾದ್ಮೇಲೆ ಅದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀವಿ, ಒಂದಕ್ಕೊಂದು ಸಂಬಂಧ ಇದೆಯಾ ಇಲ್ವಾ ಅಂತ ಹೇಗೆ ನಾವು ನಿರ್ಧರಿಸ್ತೀವಿ ಅನ್ನೋದು ಕೂಡ ಸಂಶೋಧನೆ ವಿನ್ಯಾಸದಲ್ಲಿ ಒಳಗೊಂಡಿದೆ. 10, in what style will the report be prepared? ಯಾವ ಶೈಲಿಯಲ್ಲಿ ವರದಿಯನ್ನು ಸಿದ್ಧಪಡಿಸುತ್ತೇವೆ ಅಂದ್ರೆ ನಮ್ಮ ರಿಪೋರ್ಟ್ ಯಾವ ತರ ಇರುತ್ತೆ, ಸಂಶೋಧನಾ ವರದಿ ಅಂತಿಮವಾಗಿ ಯಾವ ರೀತಿಯಲ್ಲಿರುತ್ತೆ. ಇದನ್ನು ಕೂಡ ಈಗ APA ಸ್ಟೈಲ್, ಶಿಕಾಗೋ ಸ್ಟೈಲ್ ಅಂತ ಎಲ್ಲ ಬರುತ್ತೆ. ಅದ್ ನಿಮ್ಗೆ ಮುಂದೆ ಬಿಬ್ಲಿಯೋಗ್ರಫಿಲೆಲ್ಲ ಸರ್ ಹೇಳ್ತಾರೆ ಅದು ಹೇಗೆ ಇರುತ್ತೆ ಅಂತ. ಇದಿಷ್ಟನ್ನು ರಿಸರ್ಚ್ ಡಿಸೈನು, ಸಂಶೋಧನಾ ವಿನ್ಯಾಸ ಒಳಗೊಂಡಿರುತ್ತೆ ಅಂತ. ನೆಕ್ಸ್ಟ್, ನೀಡ್ ಫಾರ್ ರಿಸರ್ಚ್ ಡಿಸೈನ್ ಆರ್ ಇಂಪಾರ್ಟೆನ್ಸ್ ಆಫ್ ರಿಸರ್ಚ್ ಡಿಸೈನ್. ಸಂಶೋಧನಾ ವಿನ್ಯಾಸದ ಅಗತ್ಯ ಏನಿದೆ ಅಥವಾ ಅದರ ಮಹತ್ವ ಏನು, ಪ್ರಾಮುಖ್ಯತೆ ಏನು? ನಂಬರ್ 1, ಇಟ್ ಫೆಸಿಲಿಟೇಟ್ಸ್ ದ ಸ್ಮೂತ್ ಸೈಲಿಂಗ್ ಆಫ್ ವೇರಿಯಸ್ ರಿಸರ್ಚ್ ಆಪರೇಷನ್ಸ್. ಸಂಶೋಧನೆಯ ವಿವಿಧ ಪ್ರಕ್ರಿಯೆ ಹಂತಗಳು ಸುಗಮವಾಗಿ ಸಾಗುವಂತೆ ನೋಡಿಕೊಳ್ಳುವುದು. ಅಂದ್ರೆ ಸಂಶೋಧನೆ ನಡೆಯುವಾಗ ಏನೇನ್ ಹಂತಗಳಿರುತ್ತೆ, ಏನೇನ್ ಪ್ರಕ್ರಿಯೆ ಇರುತ್ತೆ, ಅದೆಲ್ಲವೂ ಕೂಡ ಸಂಕಷ್ಟ ಸವಾಲುಗಳನ್ನು ಎದುರಿಸಿ ಸುಗಮವಾಗಿ ನಡಿಬೇಕು. ಆ ರೀತಿ ಮಾಡೋದಕ್ಕೆ ಈ ವಿನ್ಯಾಸ ಈಗ ಬಿಲ್ಡಿಂಗ್ ನಮ್ಗೆ ಏನೇನೋ ಅನ್ಸುತ್ತೆ ಅಂತ ಹೆಂಗ್ ಬೇಕಂಗ್ ಕಟ್ಕೊಂಡು ಹೊಟ್ಟೋಗ್ಬಿಟ್ರೆ ಪ್ಲಾನ್ ಇಲ್ಲದೆ ಏನಾಗುತ್ತೆ, ಏನೇನೋ ಆಗ್ಬಿಡುತ್ತೆ. ಅದು ಪ್ಲಾನಿಂಗ್ ಇಲ್ದಿದ್ರೆ. ಅದೇ ತರ ಸಂಶೋಧನೆ ಕೂಡ ನಾವ್ ಏನೂ ಪ್ಲಾನ್ ಇಲ್ಲದೆ ಮಾಡಕ್ ಹೋದ್ರೆ ನಮ್ ಕೈ ಮೀರ್ ಹೊಟ್ಟೋಗುತ್ತೆ. ಆದ್ರೆ ನಾವು ಏನ್ ಅನ್ಕೊಂಡಿರ್ತೀವಿ ಅದನ್ನ ಸಾಧಿಸಕ್ಕೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಇದರ ಮಹತ್ವ ಬಹಳ ಮುಖ್ಯ. 2ನೇದು, ಮೇಕ್ಸ್ ರಿಸರ್ಚ್ ಆಸ್ ಎಫಿಷಿಯಂಟ್ ಆಸ್ ಪಾಸಿಬಲ್. ಸಂಶೋಧನೆಯನ್ನು ಸಾಧ್ಯವಾದಷ್ಟು ಪರಿಣಾಮಕಾರಿಯಾಗುವಂತೆ ಮಾಡುವುದು. ಅಂದ್ರೆ ನಾವು ಅನ್ಕೊಂಡಿರೋ ಸಂಶೋಧನೆ, ಅದರ ಗುರಿ ಏನಿದೆ, ಅದರ ಉದ್ದೇಶ ಏನಿದೆ, ಅದನ್ನ ಒಳಗೊಂಡಿರ್ಬೇಕು. ಮತ್ತೆ ಆ ಸಮಯ, ಖರ್ಚು ಇವನ್ನೆಲ್ಲ ಉಳಿಸ್ಬೇಕು. ಆ ರೀತಿಲಿ ಇರ್ಬೇಕು. ಹೆಚ್ಚು ಪರಿಣಾಮಕಾರಿಯಾಗಿ ಕಾಸ್ಟು, ಟೈಮು, ಮತ್ತೆ ನಾವು ಹಾಕುವಂತ ಎಫರ್ಟು, ಟೆಕ್ನಿಕಲ್ ನಾಲೆಡ್ಜು ಇವ್ಯಾವು ಕೂಡ ವೇಸ್ಟ್ ಆಗ್ಬಾರ್ದು. ಆ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಸಂಶೋಧನೆಯನ್ನು ಕೈಗೊಳ್ಳೋದಕ್ಕೆ ರಿಸರ್ಚ್ ಡಿಸೈನು ಸಹಾಯ ಮಾಡುತ್ತೆ. ಹಾಗಾಗಿ ಇದರ ಇಂಪಾರ್ಟೆನ್ಸ್ ಬಹಳ ಮುಖ್ಯ. 3ನೇದು, it helps in yielding maximal information with minimal expenditure of effort, time and money. ಆಗ್ಲೇ ಹೇಳ್ದಂಗೆ ಸಂಶೋಧನೆಯು ಹೆಚ್ಚು ಮಾಹಿತಿಯನ್ನು ಒದಗಿಸುವುದರ ಮೂಲಕ ಖರ್ಚು, ವೆಚ್ಚ ಮತ್ತು ಸಮಯವನ್ನು ಉಳಿಸುತ್ತದೆ. ಅಂದ್ರೆ ನಾವು ಹೆಚ್ಚು ಖರ್ಚು ಮಾಡದೆ, ಸಮಯನ ವ್ಯರ್ಥ ಮಾಡದೆ, ಸುಗಮವಾಗಿ, ಸುಲಭವಾಗಿ, ಪರಿಣಾಮಕಾರಿಯಾಗಿ, ಅತ್ಯಂತ ವೇಗವಾಗಿ, ಮತ್ತೆ ನಮ್ಮ ಸಂಶೋಧನೆಯ ನಿಜವಾದ ಗುರಿ ಏನು, ಉದ್ದೇಶ ಏನು, ಅದನ್ನ ಈಡೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಹೆಚ್ಚು ಮಾಹಿತಿಯನ್ನ ಪಡ್ಕೊಳ್ಳಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಈ ಸಂಶೋಧನಾ ವಿನ್ಯಾಸ ತುಂಬಾ ಅಗತ್ಯ ಇದೆ. 4th one, it helps to serve the purpose of research.
ಸಂಶೋಧನೆಯ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಂದ್ರೆ ಸಂಶೋಧನೆ ನಾವು ಏನಕ್ಕೋಸ್ಕರ ಮಾಡ್ತಾ ಇದೀವಿ, ಏನ್ ಅಧ್ಯಯನ ಮಾಡಕ್ ಹೊರಟಿದೀವಿ, ಯಾವ ಸಮಸ್ಯೆಯನ್ನು ಪರಿಹರಿಸಕ್ ಹೊರಟಿದೀವಿ, ಅದನ್ನ ತಲುಪೋದಕ್ಕೆ, ಅದನ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ 5, ಇಟ್ ಅವಾಯ್ಡ್ಸ್ ಮಿಸ್ಲೀಡಿಂಗ್ ಕನ್ಕ್ಲೂಷನ್ಸ್ ಇನ್ ರಿಸರ್ಚ್ ಸ್ಟಡಿ. ಸಂಶೋಧನೆಯ ಅಧ್ಯಯನದಲ್ಲಿ ತಪ್ಪಾಗಿ ಬಿಂಬಿಸುವ ಫಲಿತಾಂಶವನ್ನು ತಪ್ಪಿಸುತ್ತದೆ. ಅಂದ್ರೆ ನಾವು ಪ್ಲಾನಿಂಗ್ ಇಲ್ಲೇ ಏನೇನೋ ಮಾಡಿ ನಾವೇನೋ ಅನ್ಕೊಂಡಿರ್ತೀವಿ, ಇನ್ನೇನೋ ಆಗ್ಬಿಡುತ್ತಲ್ಲ, ಅಂತ ಸನ್ನಿವೇಶಗಳನ್ನ ಇದು ತಪ್ಪಿಸುತ್ತೆ. ನಾವು ಏನ್ ಕರೆಕ್ಟ್ ಆಗಿ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಿದಾಗ ಫಲಿತಾಂಶ ಕೂಡ ಸೂಕ್ತ ರೀತಿಯಲ್ಲೇ ಬರುತ್ತೆ. ಆ ರೀತಿ ಸೂಕ್ತ ರೀತಿಯಲ್ಲಿ ಬರೋದಕ್ಕೆ ರಿಸರ್ಚ್ ಡಿಸೈನು ಸಹಾಯ ಮಾಡುತ್ತೆ. 6th one, helps the researcher to organize his or her ideas in a form. ಸಂಶೋಧಕರು ತಮ್ಮ ವಿಚಾರಗಳನ್ನು ಸೂಕ್ತ ರೀತಿಯಲ್ಲಿ ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಂದ್ರೆ ನಮ್ಮ ಸಂಶೋಧನಾ ವಿಧಾನಗಳು ಹೇಗಿರ್ಬೇಕು, ಸಂಶೋಧನೆ ಏನೇನೋ ಅನಿಸ್ತಾ ಇರುತ್ತೆ ನಮ್ಗೆ, ಅಯ್ಯೋ ಇದಿದ್ರೆ ಚೆನ್ನಾಗಿರುತ್ತಲ್ವಾ, ಅಲ್ಲೋದ್ರೆ ಚೆನ್ನಾಗಿರುತ್ತಲ್ವಾ, ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿತ್ತಲ್ವಾ. ಈಗ ಮನೆ ಕಟ್ಟುವಾಗ್ಲೂ ಹಂಗ ಅನ್ಸುತ್ತೆ, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಎಲ್ಲಾನು ಮಾಡಕ್ಕಾಗಲ್ಲ, ಅದಕ್ಕೆ ಪ್ಲಾನಿಂಗ್ ಬೇಕನ್ನೋದು. ಅದೇ ರೀತಿ ನಾವು ಅಧ್ಯಯನ ಮಾಡಕ್ ಹೋದಾಗ ಅಯ್ಯೋ ಅಲ್ಲೋಗಿದ್ರೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ತಾ ಇತ್ತಲ್ಲ, ಇಲ್ಲೋಗಿದ್ರೆ ಹಿಂಗ, ಅದೆಲ್ಲಾನು ತಪ್ಪಿಸಿ ನಾವು ಕೊರಗೋ ತರ ಮಾಡಲ್ಲ. ಹಾಗಾಗಿ ನಾವು ನಮ್ಮ ವಿಚಾರಗಳನ್ನ ಒಂದ್ ಕಡೆ ಸಂಘಟಿಸಿ ವ್ಯವಸ್ಥಿತವಾಗಿ ರೂಪಿಸ್ಕೊಂಡು ಅದನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. 7th one, it will be possible for researcher to look for flaws and inadequacies in the study. ಅಧ್ಯಯನದಲ್ಲಿ ಇರುವ ಅಸಮರ್ಪಕತೆ ಅಥವಾ ತಪ್ಪುಗಳನ್ನು ತಿದ್ದುಕೊಳ್ಳಲು ಸಹಾಯ ಮಾಡುತ್ತದೆ. ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಹಾಯ ಮಾಡುತ್ತದೆ. ಅಂದ್ರೆ ಸಂಶೋಧನೆ ಮಾಡುವಾಗ ಏನೇನೆಲ್ಲ ಸಮಸ್ಯೆ ಬರ್ಬೋದು, ಸಂಕಷ್ಟಗಳು ಎದುರಾಗ್ಬೋದು, ಅಥವಾ ಯಾವುದ್ರಲ್ಲಿ ಅಸಮರ್ಪಕತೆ ಇರುತ್ತೆ, ಇವುಗಳನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು. 8th one, it helps in guiding research process in a appropriate way. ಸಂಶೋಧನೆಯು ಸೂಕ್ತ ಮಾರ್ಗದಲ್ಲಿ ಸಾಗುವಂತೆ ಪ್ರೇರೇಪಿಸುತ್ತದೆ ಅಥವಾ ಸಹಾಯ ಮಾಡುತ್ತದೆ. ಅಂದ್ರೆ ನಾವು ಮಾಡುವಂತ ಸಂಶೋಧನೆ ಸರಿಯಾದ ರೀತಿಯಲ್ಲಿ ನಡಿಬೇಕಾದ್ರೆ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಗಮನಿಸ್ಕೊಳ್ಳಕ್ಕೆ ಸಹಾಯ ಆಗುತ್ತೆ. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆರ್ ನೀಡ್ ಆಫ್ ರಿಸರ್ಚ್ ಡಿಸೈನ್. ನೆಕ್ಸ್ಟ್, ಟೈಪ್ಸ್ ಆಫ್ ರಿಸರ್ಚ್ ಡಿಸೈನ್. ಸಂಶೋಧನಾ ವಿನ್ಯಾಸದ ವಿಧಗಳು. ಅದರಲ್ಲಿ ಮೊದಲನೇದು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಡಿಸೈನ್, ಶೋಧನೆಯ ಸಂಶೋಧನಾ ವಿನ್ಯಾಸ. ಹಂಗಂದ್ರೆ ಏನು ಅಂತ ನೋಡೋಣ. ಇಟ್ ಈಸ್ ಕ್ಯಾರಿಡ್ ಆನ್ ದೋಸ್ ರಿಸರ್ಚ್ ವೆನ್ ದೇರ್ ಇಸ್ ನೋ ಆರ್ ಫ್ಯೂವರ್ ಸ್ಟಡೀಸ್ ಕಂಡಕ್ಟೆಡ್ ಬಿಫೋರ್. ಈಗಾಗಲೇ ಅಥವಾ ಮುಂಚಿತವಾಗಿ ಅಧ್ಯಯನವನ್ನು ಮಾಡದೇ ಇರುವಂತಹ, ಸಾಕಷ್ಟು ಮಾಹಿತಿ ಇಲ್ಲದೇ ಇರುವಂತಹ ವಿಚಾರಗಳನ್ನು ಸಂಶೋಧಿಸಲು ಸಾಧ್ಯವಾಗುತ್ತದೆ. ಅಂದ್ರೆ ಇದ್ರ ಬಗ್ಗೆ ಏನು ಅಧ್ಯಯನ ಆಗಿಲ್ಲ ಮುಂಚೆ. ಈಗ ಕರೋನಾ ಅಂದ್ರೆ ಇತ್ತೀಚೆಗೆ ಬಂದಿರೋದು, ತುಂಬಾ ವರ್ಷಗಳಿಂದ ಇದ್ರ ಬಗ್ಗೆ ಏನು ಅಧ್ಯಯನ ಆಗಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಕಂಡುಹಿಡಿಬೇಕಂದ್ರೆ ಎಕ್ಸ್ಪ್ಲೋರೇಟರಿ, ಇಲ್ದಿರೋದ್ರ ಬಗ್ಗೆ ಇಲ್ದಿರೋದನ್ನ ಹುಡ್ಕೊಂಡು ಹೋಗ್ತೀವಲ್ಲ, ಅದನ್ನ ಎಕ್ಸ್ಪ್ಲೋರೇಟರಿ ಅಂತ ಕರಿತೀವಿ. ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳ್ತೀವಲ್ಲ ಅದು. ದಿಸ್ ಇಸ್ ಟು ಕಂಡಕ್ಟ್ ರಿಸರ್ಚ್ ಫಾರ್ ಗೇನಿಂಗ್ ನ್ಯೂ ಇನ್ಸೈಟ್ಸ್ ಇನ್ ಟು ದ ಪ್ರಿಲಿಮಿನರಿ ಇನ್ವೆಸ್ಟಿಗೇಟೆಡ್ ಸ್ಟಡಿ. ಅಧ್ಯಯನವು ಆರಂಭಿಕ ಹಂತದ ತನಿಖೆಯಲ್ಲಿ ಇರುವ ವಿಷಯಗಳ ಬಗ್ಗೆ ಹೊಸ ರೀತಿಯ ಅಂತರಾಳದ ಜ್ಞಾನವನ್ನು ಬೆಳೆಸಲು ಸಹಾಯವಾಗುತ್ತದೆ.
ಅಂದ್ರೆ ಈ ಅಧ್ಯಯನವು, ಈ ಸಂಶೋಧನೆ ಯಾವ್ದಕ್ ಸಹಾಯ ಆಗುತ್ತೆ ಅಂದ್ರೆ, ಒಂದ್ ಸ್ವಲ್ಪ ಯಾರೋ ಸ್ಟಾರ್ಟ್ ಮಾಡಿದ್ದಾರೆ ಒಂದು ವಿಷಯ ಕಂಡುಹಿಡಿಯಕ್ಕೆ, ಅಂತ ವಿಷಯಗಳ ಬಗ್ಗೆ ಹೆಚ್ಚು ಹೊಸ ಹೊಸ ವಿಷಯಗಳನ್ನ, ಜ್ಞಾನವನ್ನ ವೃದ್ಧಿಸಕ್ಕೆ ಅಥವಾ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಕಂಡುಹಿಡ್ಕೊಳ್ಳಕ್ಕೆ ಈ ವಿಧದ ಸಂಶೋಧನಾ ವಿನ್ಯಾಸ ಸಹಾಯ ಮಾಡುತ್ತೆ. This is a useful approach for gaining background information on a particular topic. ನಿರ್ದಿಷ್ಟ ವಿಷಯದ ಬಗ್ಗೆ ತಿಳಿದುಕೊಳ್ಳಲು, ಹೊಸ ರೀತಿಯಲ್ಲಿ, ಹೊಸ ವಿಧಾನಗಳ ಮೂಲಕ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಅಂದ್ರೆ ಯಾರೂ ಹೋಗದೇ ಇರೋ ರೋಡಲ್ಲಿ ರೋಡ್ ಮಾಡ್ಕೊಂಡು ಹೋಗೋ ತರ ಈ ಅಧ್ಯಯನ. ಹೊಸ ಹೊಸ ಮಾರ್ಗಗಳನ್ನ ಹುಡ್ಕೊಂಡು, ಹೊಸ ವಿಧಾನಗಳನ್ನ ಕಂಡುಕೊಂಡು ಆ ರೀತಿಯಲ್ಲಿ ಅಧ್ಯಯನ ಮಾಡೋದನ್ನ ನಾವು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಡಿಸೈನ್ ಅಂತ ಕರಿತೀವಿ. ಇಟ್ ಈಸ್ ಫ್ಲೆಕ್ಸಿಬಲ್ ಅಂಡ್ ಕ್ಯಾನ್ ಅಡ್ರೆಸ್ ರಿಸರ್ಚ್ ಕ್ವಶನ್ಸ್ ಆಫ್ ಆಲ್ ಟೈಪ್ಸ್. ವಾಟ್, ವೈ, ಹೌ, ಲೈಕ್ ದಟ್. ವಿವಿಧ ರೀತಿಯ ಸಂಶೋಧನಾ ಪ್ರಶ್ನೆಗಳನ್ನು ಕೇಳಿಕೊಳ್ಳಲು, ಹೇಗೆ, ಏನು, ಯಾವ ರೀತಿ ಎಂಬುದಾಗಿ ಅತ್ಯಂತ ಸಡಿಲಿಕೆಯಾದ ಮಾರ್ಗಗಳ ಮೂಲಕ ಕಂಡುಕೊಳ್ಳಬಹುದು. ಈಗ ನಮ್ಗೆ ಬೇರೆ ರಿಸರ್ಚ್ ಆದ್ರೆ ಹಿಂಗೇ ಇರ್ಬೇಕು, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಮಾಡ್ಬಿಟ್ಟಿರ್ತಾರೆ. ಈಗ ಯಾರೋ ಒಬ್ರು ರೋಡ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಾವು ರೋಡಲ್ಲೇ ಹೋಗ್ಬೇಕು. ಈಗ ಬೆಟ್ಟ ಹತ್ಬೇಕಾದ್ರೆ ಮೆಟ್ಲು ಮಾಡಿದಾರೆ, ಮೆಟ್ಲ ಮೇಲೆ ಹತ್ಬೇಕು. ಆದ್ರೆ ಮೆಟ್ಲೆ ಇಲ್ದಿದ್ದಾಗ ಏನಾಗುತ್ತೆ, ನಮಗ್ ಬೇಕಾದಂಗೆ ನಮ್ಗೆ ಹೆಂಗ್ ಅನುಕೂಲನೋ ಆ ರೀತಿಯಲ್ಲಿ ಫ್ಲೆಕ್ಸಿಬಲ್ ಆಗಿ ದಾರಿ ಮಾಡ್ಕೊಂಡು ಹೋಗ್ತೀವಲ್ಲ, ಅದೇ ತರ ಸಂಶೋಧನಾ ವಿನ್ಯಾಸದಲ್ಲಿ, ಈ ಸಂಶೋಧನಾ ವಿನ್ಯಾಸದಲ್ಲಿ ನಮಗ್ ಬೇಕಾದ ರೀತಿಯಲ್ಲಿ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಪ್ರಶ್ನೆಗಳನ್ನ ಕೇಳ್ಕೊಂಡು ಸಂಶೋಧನೆಯನ್ನ ಮಾಡಬಹುದು. Provides an opportunity to define new terms and clarify existing concepts. ಈಗಾಗಲೇ ಇರುವ ಅಸ್ತಿತ್ವದಲ್ಲಿರುವ ಪರಿಕಲ್ಪನೆಯನ್ನು ಸ್ಪಷ್ಟೀಕರಣಗೊಳಿಸಲು ಹೊಸ ವ್ಯಾಖ್ಯೆಗಳ ಮೂಲಕ ಗುರುತಿಸಲು ಅವಕಾಶವನ್ನು ಒದಗಿಸುತ್ತದೆ. ಅಂದ್ರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಪರಿಕಲ್ಪನೆ, ಅವುಗಳನ್ನ ಕಂಡುಕೊಳ್ಳೋದಕ್ಕೆ, ಅಥವಾ ಅದಕ್ಕೆ ಹೊಸ ರೀತಿ. ಈಗ ಬಡತನ ಅಂತ ಇರುತ್ತೆ, ಆದ್ರೆ ಇತ್ತೀಚೆಗೆ ಬಡತನ ಅನ್ನೋ ಪರಿಕಲ್ಪನೆನೇ ಬದಲಾಗಿದೆ, ಅದು ಹೊಸ ಹೊಸ ರೀತಿಯಲ್ಲಿ ಉಂಟಾಗ್ತಾ ಇದೆ. ಸೊ ಆ ಹೊಸ ರೀತಿನ ಕಂಡುಕೊಳ್ಳಕ್ಕೆ ಈ ರೀತಿಯ ಸಂಶೋಧನೆ ಸಹಾಯ ಮಾಡುತ್ತೆ ಅಂತ. ಇದು ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಡಿಸೈನ್. ಎರಡನೇದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಡಿಸೈನ್, ವಿವರಣಾತ್ಮಕ ಸಂಶೋಧನಾ ವಿನ್ಯಾಸ. It helps to provide answers to the questions of who, what, when, where, and how associated with a particular research problem. ನಿರ್ದಿಷ್ಟ ಸಂಶೋಧನಾ ಸಮಸ್ಯೆಗಳ ಬಗ್ಗೆ ಹೇಗೆ, ಎಲ್ಲಿ, ಏನು, ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಸಹಾಯವಾಗುತ್ತದೆ. ಅಂದ್ರೆ ಹೇಗೆ, ಎಲ್ಲಿ, ಯಾರು ಮಾಡಿದ್ರು, ಏನು, ಹೇಗ್ ನಡೀತು, ಸೊ ಇದನ್ನ ಅದಕ್ಕೆ ಉತ್ತರ ಕಂಡುಕೊಳ್ಳಕ್ಕೆ ಈ ಸಂಶೋಧನೆ ಸಹಾಯ ಮಾಡುತ್ತೆ. This kind of study cannot conclusively ascertain answers to why,
ಯಾತಕ್ಕಾಗಿ ಎಂಬ ಉತ್ತರವನ್ನು ಈ ಸಂಶೋಧನೆ ಅಧ್ಯಯನವು ಸಾಗುವುದಿಲ್ಲ. ಸಂಶೋಧನಾ ಅಧ್ಯಯನವು ಸಾಗುವುದಿಲ್ಲ ಅಂದ್ರೆ ಯಾಕೆ ಹಿಂಗಾಯ್ತು ಅಂತ ನಾವು ಕೇಳಕ್ ಹೋಗಲ್ಲ, ಹೇಗೆ ಏನು ಅಂತ ಅಷ್ಟೇ ಕೇಳ್ತೀವಿ, ಕಾರಣಗಳು ಹುಡ್ಕಕ್ ಹೋಗಲ್ಲ ಇಲ್ಲಿ. ಯಾಕಂದ್ರೆ ಈಗ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ ಯಾರ್ಯಾರು, ಸೊ ಅವ್ರೇನ್ ಹೇಳಿದ್ದಾರೆ ಇವ್ರೇನ್ ಹೇಳಿದ್ದಾರೆ ಅಷ್ಟೇ ನಾವು ಕೇಳ್ಕೊಳ್ಳೋದು. ದ ಸಬ್ಜೆಕ್ಟ್ ಈಸ್ ಬೀಯಿಂಗ್ ಅಬ್ಸರ್ವ್ಡ್ ಇನ್ ಎ ಕಂಪ್ಲೀಟ್ಲಿ ನ್ಯಾಚುರಲ್ ಅಂಡ್ ಅನ್ಚೇಂಜ್ಡ್ ಎನ್ವೈರನ್ಮೆಂಟ್. ವಿಷಯವನ್ನು ಯಾವುದೇ ಬದಲಾವಣೆ ಇಲ್ಲದ ನೈಸರ್ಗಿಕವಾದ ವಾತಾವರಣದಲ್ಲಿ ಅವಲೋಕಿಸುವುದಾಗಿದೆ. ಅಂದ್ರೆ ನಾವು ಏನು ಬದಲಾಯಿಸಕ್ಕಾಗಲ್ಲ, ಈಗ ವಾತಾವರಣ ಇದೆ ಅಷ್ಟೇ, ಈಗ ಚಳಿಗಾಲ ಇದೆ ಅಷ್ಟೇ. ಅದ್ ಯಾಕೆ ಅಂತ ನಾವು ಕೇಳೋದು, ಚಳಿ ಹೇಗಿದೆ ಅದ್ರ ಸ್ವರೂಪ ಹೇಗಿದೆ ಅಷ್ಟೇ ಹೇಳ್ತೀವಿ ಹೊರತು ಯಾಕಿಷ್ಟು ಚಳಿ ಇದೆ ಅಂತ ನಾವು ಹೇಳಲ್ಲ. ಸೊ ವಿವರಣೆ ಮಾಡ್ತೀವಿ ಅಷ್ಟೇ, ವಿವರಿಸ್ತೀವಿ, ಈಗಾಗ್ಲೇ ಇರೋದನ್ನ ವಿವರಿಸ್ತೀವಿ ಅಷ್ಟೇ. It is often used as a precursor to more quantitatively research design. ಪರಿಮಾಣಾತ್ಮಕವಾಗಿ ಸಂಖ್ಯಾತ್ಮಕವಾಗಿರುವ ಸಂಶೋಧನಾ ವಿನ್ಯಾಸಕ್ಕೆ ಪೂರಕವಾಗುವಂತೆ ಜ್ಞಾನವನ್ನು ಅಳವಡಿಸುವುದು. ಅಂದ್ರೆ ಈಗಾಗ್ಲೇ ಸಂಖ್ಯೆಗಳ ಮೂಲಕ ಅಂದ್ರೆ ಹೇಗಿದೆ ನಂಬರ್ಸ್ ಮೂಲಕ ನಾವು ಒಂದಷ್ಟು ಕಂಡ್ಕೊಂಡಿರ್ತೀವಿ ಅಷ್ಟೇ. ಆ ರೀತಿಯ ಸಂಶೋಧನಾ ವಿನ್ಯಾಸವನ್ನೇ ನಾವು ವಿವರಣಾತ್ಮಕ ಸಂಶೋಧನೆ ಅಂತ ಕರಿತೀವಿ. ಡಿಸ್ಕ್ರಿಪ್ಟಿವ್ ಸ್ಟಡೀಸ್ ಕ್ಯಾನ್ yield ರಿಚ್ ಡೇಟಾ ದಟ್ ಲೀಡ್ ಟು ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್. ಅಂದ್ರೆ ವಿವರಣಾತ್ಮಕ ಅಧ್ಯಯನಗಳು ಹೆಚ್ಚು ದತ್ತಾಂಶವನ್ನು ಒದಗಿಸುವುದರ ಮೂಲಕ ಮಹತ್ವವಾದ ಶಿಫಾರಸುಗಳನ್ನು ಮಾಡುತ್ತವೆ. ಅಂದ್ರೆ ವಿವರಣಾತ್ಮಕ ಸಂಶೋಧನೆ ಅನ್ನೋದು ನಮ್ಗೆ ಹೆಚ್ಚು ವಿಷಯಗಳನ್ನ ಸಂಗ್ರಹಿಸಕ್ ಸಹಾಯ ಮಾಡುತ್ತೆ. ಅದರ ಮೂಲಕ ನಾವು ಬೇರೆಯವ್ರಿಗೆ ಶಿಫಾರಸು ಮಾಡೋದಕ್ಕೆ ತುಂಬಾ ಮಹತ್ವ ಅನಿಸುವಂತಹ ವಿಷಯಗಳನ್ನ ನಮ್ಗೆ ಸೂಚಿಸುತ್ತೆ ಅಂತ. collects a large amount of data for detailed analysis. ಸಾಕಷ್ಟು ದತ್ತಾಂಶಗಳನ್ನು ಸಂಗ್ರಹಿಸುವುದರ ಮೂಲಕ ವಿಶ್ಲೇಷಣೆಗೆ ಸಹಾಯ ಮಾಡುತ್ತದೆ. ವಿವರಣಾತ್ಮಕ ಆಳವಾದ ವಿಶ್ಲೇಷಣೆಗೆ ಸಹಾಯ ಮಾಡುತ್ತದೆ. ಅಂದ್ರೆ ನಮ್ಗೆ ದತ್ತಾಂಶವನ್ನು ಹೆಚ್ಚು ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಕಲೆಕ್ಟ್ ಮಾಡಿ, ತುಂಬಾ ವಿಶಾಲ ಅರ್ಥದಲ್ಲಿ ವಿಸ್ತೃತವಾಗಿ ಮತ್ತೆ ಆಳವಾಗಿ ಸರಿತಪ್ಪುಗಳ ಬಗ್ಗೆ ಅಥವಾ ಹೀಗೆ ಯಾಕಾಯ್ತು ಹಾಗೆ ಅದನ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ 3 ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್. ಪ್ರಾಯೋಗಿಕ ಸಂಶೋಧನಾ ವಿನ್ಯಾಸ ಅದರಲ್ಲೇ ಇದೆ, ಆ ಅರ್ಥದಲ್ಲೇ ಇದೆ, ಪ್ರಯೋಗ ಮಾಡೋದ್ರ ಮೂಲಕ ಸಂಶೋಧನೆ ನಡೆಸೋದು ಅಂತ. ಎ ಬ್ಲೂ ಪ್ರಿಂಟ್ ಆಫ್ ಪ್ರೊಸೀಜರ್ ದಟ್ ಎನೇಬಲ್ಸ್ ದ ರಿಸರ್ಚರ್ ಟು ಮೇಂಟೈನ್ ಕಂಟ್ರೋಲ್ ಓವರ್ ಆಲ್ ಫ್ಯಾಕ್ಟರ್ಸ್ ದಟ್ ಮೇ ಎಫೆಕ್ಟ್ ರಿಸಲ್ಟ್ ಆಫ್ ಅನ್ ಎಕ್ಸ್ಪೆರಿಮೆಂಟ್. ಪ್ರಯೋಗದ ಮೇಲೆ ಅಥವಾ ಫಲಿತಾಂಶದ ಮೇಲೆ ಎಲ್ಲಾ ಅಂಶಗಳು ಪ್ರಭಾವ ಬೀರುವುದರ ನಿಯಂತ್ರಣವನ್ನು ಸಂಶೋಧನೆಯು ಒಳಗೊಂಡಿರುವ ವಿಧಿವಿಧಾನಗಳನ್ನು ನೀಲನಕ್ಷೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಅಂದ್ರೆ ನಮ್ಗೆ ಮುಂದೆ ಏನಾಗುತ್ತೆ, ಏನಾಗಬಹುದು, ಅಥವಾ ಯಾವ ಅಂಶದಿಂದ ಯಾವ ರೀತಿ ಪ್ರಯೋಗ ನಡಿಬಹುದು ಅನ್ನೋದ್ರ ಎಲ್ಲ ಕೂಡ ನಮ್ಮ ಸಂಶೋಧಕರ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ. ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಮಾಡಿದ್ರೆ ಯಾವ ತರ ರಿಸಲ್ಟ್ ಬರುತ್ತೆ, ಇವ್ರ ಮೇಲೆ ಮಾಡಿದ್ರೆ ಏನ್ ಬರಲ್ಲ, ಇದ್ರ ಬಗ್ಗೆ ಎಲ್ಲ ನಮ್ಗೆ ಕಂಟ್ರೋಲ್ ಇರುತ್ತೆ ಅಂತ. The researcher attempts to determine or predict what may occur
ಸಂಶೋಧಕರು ಭವಿಷ್ಯದಲ್ಲಿ ಏನಾಗಬಹುದು ಎಂಬುದನ್ನು ಪತ್ತೆ ಹಚ್ಚಬಹುದು ಅಥವಾ ಪರೀಕ್ಷಿಸಬಹುದು. ಅಂದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಈಗಲೇ ಹೇಳಕ್ ಸಾಧ್ಯ ಆಗುವಂತಹ ಸಂಶೋಧನೆಗಳು ಅಂತ. ಈಗ H2 ಮತ್ತೆ O, ಆಕ್ಸಿಜನ್ ಹೈಡ್ರೋಜನ್ ಹಾಕಿದ್ರೆ ನೀರಾಗಬಹುದು ಅಂತ ಗೊತ್ತಾಗುತ್ತೆ. ಇದು ಹಾಕಿದ್ರೆ ನೀರಾಗುತ್ತೆ ಅಂತಾನೆ ಹಾಕೋದು, ಇಲ್ಲಾಂದ್ರೆ ಬೇರೆ ಬೇರೆ ಹಾಕ್ಬಿಡ್ತಾರೆ. ಹಂಗೆ ಆ ತರ ಎಕ್ಸ್ಪೆರಿಮೆಂಟಲ್ ಡಿಸೈನ್ ಸ್ಪೆಸಿಫೈ ಆನ್ ಎಕ್ಸ್ಪೆರಿಮೆಂಟ್ ಗ್ರೂಪ್ ಅಂಡ್ ಕಂಟ್ರೋಲ್ ಗ್ರೂಪ್. ಪ್ರಾಯೋಗಿಕ ಸಂಶೋಧನಾ ವಿನ್ಯಾಸವು ನಿಯಂತ್ರಿತ ಸಮೂಹ ಮತ್ತು ಪ್ರಾಯೋಗಿಕ ಸಮೂಹ ಎಂಬುದನ್ನು ನಿರ್ದೇಶಿಸುತ್ತದೆ. ಅಂದ್ರೆ ಯಾವ ಗ್ರೂಪ್ ಕಂಟ್ರೋಲ್, ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಯಾರನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ ಅಂತ. Permits the researcher to identify cause and effect relationship between variables and to distinguish placebo effect and from treatment effect. ಚಿಕಿತ್ಸಕ ಪರಿಣಾಮ ಮತ್ತು ಯಾಂತ್ರೀಕೃತ ಪರಿಣಾಮ ಇವುಗಳ ವ್ಯತ್ಯಾಸ ಮತ್ತು ಯಾವ ವೇರಿಯಬಲ್ಗಳು ಕಾರಣವನ್ನು ಉಂಟು ಮಾಡುತ್ತದೆ, ಕಾರಣದಿಂದ ಯಾವ ರೀತಿಯ ಪರಿಣಾಮ ಉಂಟಾಗುತ್ತದೆ, ಒಂದಕ್ಕೊಂದು ವೇರಿಯಬಲ್ಗಳ ನಡುವಿನ ಸಂಬಂಧ ಏನು ಎಂಬುದನ್ನು ಪತ್ತೆ ಹಚ್ಚಲು ಸಂಶೋಧಕನಿಗೆ ಸಹಾಯ ಮಾಡುತ್ತದೆ. ಅಂದ್ರೆ ಈಗ ಏಜ್ ಮತ್ತೆ ಎಜುಕೇಶನ್, ಆನ್ಲೈನ್ ಟೀಚಿಂಗ್, ಲರ್ನಿಂಗ್, ಸೊ ಈ ತರ ಎರಡು ವೇರಿಯಬಲ್ ಇದೆ. ಈಗ ಯಾವ ವೇರಿಯಬಲ್ ಇಂದ ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ, ಲರ್ನಿಂಗ್ ಕಡಿಮೆ ಆಗೋದಕ್ಕೆ ಆನ್ಲೈನ್ ಟೀಚಿಂಗ್ ಏಕ್ ಕಾರಣ, ಅಥವಾ ಲರ್ನಿಂಗ್ ಜಾಸ್ತಿ ಆಗೋದಕ್ಕೆ ಆನ್ಲೈನ್ ಟೀಚಿಂಗ್ ಏಕ್ ಕಾರಣ, ಇವೆರಡು ನಡುವಿನ ಸಂಬಂಧ ಏನು ಅಂತ ಗುರುತಿಸಕ್ಕೆ ಸಹಾಯ ಮಾಡುತ್ತೆ. ದಿಸ್ ಅಪ್ರೋಚ್ ಪ್ರೊವೈಡ್ಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಎವಿಡೆನ್ಸ್ ಫಾರ್ ಸಿಂಗಲ್ ಸ್ಟಡೀಸ್. ನಿರ್ದಿಷ್ಟ ಅಧ್ಯಯನಕ್ಕೆ ಹೆಚ್ಚು ಸೂಕ್ತ ರೀತಿಯ ಸಾಕ್ಷ್ಯವನ್ನು ಒದಗಿಸುತ್ತದೆ. ಅಂದ್ರೆ ಈ ಅಧ್ಯಯನವು ಅಥವಾ ಈ ನಾವು ಬಳಸುವ ವಿಧಾನಗಳು ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡುತ್ತದೆ, ಅಥವಾ ಒಂದು ಅಧ್ಯಯನವನ್ನ ಕೈಗೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಉನ್ನತ ರೀತಿಯ ದತ್ತಾಂಶ ಸಿಗುತ್ತದೆ ಅಥವಾ ಉನ್ನತ ರೀತಿಯ ಸಹಾಯ ಆಗುತ್ತದೆ, ಅಥವಾ ಎಷ್ಟು ಸಾಕ್ಷ್ಯ. ಈಗ ಹಗಲು ರಾತ್ರಿ, ಈಗ ನಾವು ಏನು ಸೈನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅದೆಲ್ಲ ಪ್ರೂಫ್. ಅದಕ್ಕೆ ಸೋಷಿಯಲ್ ಸೈನ್ಸ್ನು ಕೂಡ ಸೈನ್ಸ್ ಅಂತೀವಿ, ಯಾಕಂದ್ರೆ ಕೆಲವೆಲ್ಲ ನಮ್ಗೆ ಹೆಚ್ಚು ಸಾಕ್ಷ್ಯವನ್ನ ಇಟ್ಕೊಂಡು ಪ್ರಯೋಗಕ್ಕೆ ಒಳಪಡಿಸ್ತೀವಿ. ಅಂತದನ್ನ ನಾವು ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡಿಸೈನ್ ಅಂತ ಕರಿತೀವಿ. ಆ ವಿಧಾನವನ್ನ ನಾವಿಲ್ಲಿ ಬೆಳೆಸ್ತೀವಿ. ಸೊ ಇದಿಷ್ಟನ್ನ ನಾವು ರಿಸರ್ಚ್ ಡಿಸೈನ್ ಅಂದ್ರೆ ಏನು, ಅದಕ್ಕೆ ಯಾಕೆ ಬೇಕು, ಅದರ ವಿಧಗಳು, ಇವನ್ನೆಲ್ಲ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದೀವಿ. ಓಕೆ, ಥ್ಯಾಂಕ್ ಯು.